ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಿರಿ. ಹಾಗೂ ಪ್ರತಿದಿನ ನಡೆಯುವಂತಹ ಮಧ್ಯರಾತ್ರಿ ಪ್ರಾರ್ಥನೆಗೆ ಮತ್ತು ಸಂಚೆಯ ಪ್ರಾರ್ಥನೆಗಳಿಗೆ, ಕುಟುಂಬ ಪ್ರಾರ್ಥನೆಗಳಿಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ವಿಶೇಷವಾಗಿ ಮೇ 27ನೇ ತಾರೀಕಿನಂದು ರಾಮನಗರ ಪಟ್ಟಣದಲ್ಲಿ ಒಂದು ವಿಶೇಷವಾದ ಪ್ರಾರ್ಥನಾ ಕೂಟವು ಇರುವಂಥದ್ದಾಗಿದೆ. ಅದಕ್ಕೆ ನೀವು ಭಾಗವಹಿಸಲು ಇಚ್ಛಿಸುವುದಾದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಇಂದಿನ ಸಂದೇಶ ಭಾಗ ಯಾವುದಾಗಿದೆ ಎಂದು ನೋಡುವುದಾದರೆ, ಯವನಸ್ಥರೇ, ನಿಮ್ಮ ಜೀವಿತದಲ್ಲಿರುವಂಥ ಕಷ್ಟಗಳಿಗೆ ಕಾರಣ ನೀವು ತೆಗೆದುಕೊಂಡ ತೀರ್ಮಾನವೇ ಆಗಿದೆ ಎಂಬ ಸಂದೇಶವನ್ನು ಇವತ್ತು ನಾವು ಧ್ಯಾನ ಮಾಡೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ವಾಕ್ಯವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ. ನಿನ್ನ ಎಲ್ಲಾ ನಡುವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಿಮ್ಮ ಎಲ್ಲಾ ನಡುವಳಿಕೆಯಲ್ಲಿ ಯವನಸ್ಥರಾಗಿರುವಂಥ ನಾವುಗಳು ನಮ್ಮ ಎಲ್ಲ ನಡುವಳಿಕೆಯಲ್ಲಿ ದೇವರಿಗೆ ವಿಧೇಯರಾಗಿರಬೇಕು. ಎಲ್ಲ ನಡುವಳಿಕೆಯಲ್ಲಿ ದೇವರಿಗೆ ವಿಧೇಯರಾಗುವಾಗ ನಮ್ಮ ಜೀವಿತದಲ್ಲಿ ಬೇಡವಾದ ಸಮಸ್ಯೆಗಳಾಗಿರಬಹುದು, ಅಥವಾ ಕಷ್ಟಗಳಿಗಾಗಿರ್ಬೋದು, ಸಮಸ್ಯೆಗಳನ್ನಾಗಿರಬಹುದು, ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದರೆ ಇಂದು ಎಷ್ಟೋ ಜನರು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತೀರ್ಮಾನಗಳನ್ನು ತೆಗೆದುಕೊಂಡು ಕಷ್ಟವನ್ನು, ವೇದನೆಯನ್ನು, ನೋವುಗಳನ್ನು, ಪ್ರಯಾಸಗಳನ್ನು ಪಡ್ತಾ ಇದ್ದಾರೆ. ಯಾರಿಗೂ ಕೂಡ ಹೇಳಿಕೊಳ್ಳಲು ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿಗಳಲ್ಲಿ ಎಷ್ಟೋ ಯವನಸ್ಥರು ಈ ದಿನಗಳಲ್ಲಿ ಜೀವಿಸ್ತಾ ಇದ್ದಾರೆ. ಎಷ್ಟೋ ಯವನಸ್ಥರು ಯಾರಿಗೂ ಹೇಳಿಕೊಳ್ಳಲಾಗದೆ ತಮ್ಮ ನೋವನ್ನು, ತಮ್ಮ ದುಃಖವನ್ನು, ತಮ್ಮ ಭಾರವನ್ನು ಹೇಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಸಮಸ್ಯೆಗೆ ಪರಿಹಾರವಿಲ್ಲ ಎಂಬುದಾಗಿ ಎಷ್ಟೋ ಜನರು ತಮ್ಮ ಜೀವಿತವನ್ನೇ ನಾಶಪಡಿಸಿಕೊಂಡು ಅಂತ್ಯ ಮಾಡಿಕೊಂಡಿರುವುದನ್ನು ನಾವು ದಿನ ಬೆಳಗ್ಗೆ ಪೇಪರ್ಗಳಲ್ಲಿ, ನ್ಯೂಸ್ಗಳಲ್ಲಿ ಓದ್ತಾ ಇರ್ತೇವೆ. ಎಷ್ಟೊಂದು ನ್ಯೂಸ್ಗಳನ್ನು ನೀವು ತೆಗೆದು ನೋಡುವಾಗ ಎಲ್ಲ ಯವನಸ್ಥರ ವಿಷಯವಾಗಿಯೇ ಬರುವಂಥದ್ದಾಗಿದೆ. ಯಾಕೆ ದಿನಗಳಲ್ಲಿ ಯವನಸ್ಥರು ತಮ್ಮ ಜೀವಿತದಲ್ಲಿ ಬೇಡವಾದ ಕಷ್ಟಗಳಿಗೆ ಗುರಿಯಾಗ್ತಾ ಇದ್ದಾರೆ ಅಂದರೆ ಅವರು ತೆಗೆದುಕೊಳ್ಳುತ್ತಾ ಇರುವ ತೀರ್ಮಾನಗಳಾಗಿದೆ. ಯಾವ ತೀರ್ಮಾನ? ದೇವರ ಚಿತ್ತಕ್ಕೆ ವಿರುದ್ಧವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರಿಂದಲೇ ಕಷ್ಟ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಆತನೇ, ಯಾವಾಗ ನೀವು ದೇವರ ಚಿತ್ತಕ್ಕೆ ವಿಧೇಯರಾಗಿರ್ತೀರ, ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ದೇವರ ಚಿತ್ತವನ್ನು ನೀವು ಮಾಡುವಾಗ ದೇವರು ನಿಮಗೆ ಮಾರ್ಗವನ್ನು ಸರಾಗ ಮಾಡ್ತಾರೆ. ದೇವರು ನಿಮಗೆ, ನಿಮ್ಮ ಜೀವಿತದಲ್ಲಿ ಏನಾದರೂ ಸಮಸ್ಯೆ ಬರುವಾಗ, ಹೋರಾಟಗಳು ಬರುವಾಗ, ಜೀವಿತದಲ್ಲಿ ಸಮಸ್ಯೆ, ಕಷ್ಟ, ವೇದನೆ ಇದ್ದದ್ದೇ. ಆದರೆ ದೇವರ ಚಿತ್ತಕ್ಕೆ ಒಳಪಟ್ಟಂತಹ ಮನುಷ್ಯನ ಜೀವಿತದಲ್ಲಿ ಈ ಸಮಸ್ಯೆಗಳು ಬರುವಾಗ ದೇವರು ಅವುಗಳಿಂದ ತಪ್ಪಿಸಿಕೊಳ್ಳಲು ನಮಗೆ ಮಾರ್ಗ ಮಾಡುವ ಆತನಾಗಿದ್ದಾನೆ. ಅದೇ ವಾಕ್ಯ ಹೇಳುವಂಥದ್ದಾಗಿದೆ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ದೇವರ ಚಿತ್ತಕ್ಕೆ ನೀನು ವಿಧೇಯನಾಗುವಾಗ ದೇವರೇ ನಿಮಗೆ ಮಾರ್ಗ ಮಾಡ್ತಾರೆ. ಎಷ್ಟೋ ಜನರಿಗೆ ಮಾರ್ಗ ಕಾಣಿಸ್ತಾ ಇಲ್ಲ, ಎಷ್ಟೋ ಜನರಿಗೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಏನೆಂದು ನೋಡುವುದಾದರೆ ಅವರು ಅಂದು ತೆಗೆದುಕೊಂಡಂಥ ತೀರ್ಮಾನ, ಅವರು ಜೀವಿತದಲ್ಲಿ ತೆಗೆದುಕೊಂಡಂತಹ ಡಿಸಿಷನ್ಗಳು, ತಂದೆ ತಾಯಿಗಳಿಗೆ ವಿರುದ್ಧವಾದಂತಹ ತೀರ್ಮಾನಗಳು, ದೇವರ ಚಿತ್ತಕ್ಕೆ ವಿರುದ್ಧವಾದ ತೀರ್ಮಾನಗಳು. ದೇವರು ನಮ್ಮ ಜೀವಿತದಲ್ಲಿ ಬೇಡ ಎಂಬ ಕೆಲಸವನ್ನ, ಬೇಡ ಎಂಬ ಕಾರ್ಯವನ್ನ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಂಡಂತಹ ಕ್ರಿಯೆಗಳಿಂದಲೇ ಎಷ್ಟೋ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಇರೋದು. ಉದಾಹರಣೆಯಾಗಿ ನಾವು ಸತ್ಯವೇದದಲ್ಲಿ ಅನೇಕ ಯವನಸ್ಥರನ್ನ ಕಾಣಬಹುದಾಗಿದೆ. ಒಳ್ಳೆಯ ಎಕ್ಸಾಂಪಲ್ಗಳಿರುವಂಥ ಯವನಸ್ಥರು ಇದ್ದಾರೆ. ದೇವರ ಚಿತ್ತಕ್ಕೆ ಒಳಪಟ್ಟು ಕಷ್ಟಪಟ್ಟವರು ಇದ್ದಾರೆ. ಆದರೆ ದೇವರು ಅವರನ್ನು ಅದರಿಂದ ಬಿಡುಗಡೆ ಮಾಡಿ ಅವರನ್ನು ಆಶೀರ್ವದಿಸ್ತಾರೆ. ಹಾಗೆ ದೇವರಿಂದ ಅಭಿಷೇಕಿಸಲ್ಪಟ್ಟು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತೀರ್ಮಾನಗಳನ್ನು ತೆಗೆದುಕೊಂಡು ತಮ್ಮ ಅಂತ್ಯವನ್ನು ನಾಶನದಲ್ಲಿ ಮುಗಿಸಿಕೊಂಡಂತಹ ಯವನಸ್ಥರನ್ನು ಕಾಣ್ತೇವೆ. ಉದಾಹರಣೆಯಾಗಿ ನೋಡುವುದಾದರೆ ಸಂಸೋನನಾಗಿದ್ದಾನೆ. ಸಂಸೋನನು ತಾಯಿಯ ಗರ್ಭದಲ್ಲಿ ಇರುವ ಸಮಯದಲ್ಲೇ ಅವನನ್ನ ದೇವರು ಪ್ರತಿಷ್ಠೆ ಮಾಡಿದರು.
ದೇವರು ಅವನಿಗೆ ಪರಾಕ್ರಮವನ್ನ ಅನುಗ್ರಹಿಸಿದ್ರು, ಮಹಾಶಕ್ತಿಶಾಲಿಯಾಗಿ ಅಭಿಷೇಕವನ್ನ ಅನುಗ್ರಹಿಸಿದ್ರು. ಅವನೊಬ್ಬ ನಾಜೀರನಾಗಿ ದೇವರು ಅವನನ್ನ ಅಭಿಷೇಕಿಸುವುದನ್ನ ನೋಡ್ತೇವೆ. ದೇವರು ಅವನನ್ನ ಇಸ್ರಾಯೇಲರನ್ನ ಫಿಲಿಸ್ಟಿಯರ ಕೈಯಿಂದ ಬಿಡುಗಡೆ ಮಾಡಲಿಕ್ಕೆ ಅಭಿಷೇಕ್ತನಾಗಿ, ನ್ಯಾಯಸ್ಥಾಪಕನಾಗಿ ಅವನನ್ನ ದೇವರು ಅಭಿಷೇಕಿಸಿದ್ರು. ಆದರೆ ಸಂಸೋನನು ತನ್ನ ಜೀವಿತದಲ್ಲಿ ದೇವರಿಗೆ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡಿದ್ದಕ್ಕೆ ಅವನ ಜೀವಿತದಲ್ಲಿ ಸೋಲು ಕಾಣುವುದನ್ನು ನೋಡ್ತೇವೆ. ಅವನ ಜೀವಿತದಲ್ಲಿ ಕಷ್ಟ ಕಾಣುವುದನ್ನು ನೋಡ್ತೇವೆ. ನೋಡುವುದಾದ್ರೆ ಇಸ್ರಾಯೇಲರಿಗೆ ದೇವರು ಒಂದು ಆಜ್ಞೆಯನ್ನು ಕೊಟ್ಟಿದ್ರು, ಅನ್ಯ ಜನಾಂಗದ ಹೆಣ್ಣು ಮಕ್ಕಳನ್ನ ಮದುವೆ ಆಗುವಂತಿರಲಿಲ್ಲ. ಆದರೆ ಈ ಸಂಸೋನನು ಫಿಲಿಸ್ಟಿಯರ ಹೆಣ್ಣು ಮಗಳನ್ನ ನೋಡಿದ ತಕ್ಷಣ ತನ್ನ ತಂದೆ ತಾಯಿಗಳು ಬೇಡ ಅಂತ ಹೇಳಿದ್ರು ಸಹ ಆ ಹೆಣ್ಣು ಮಗಳನ್ನ ಒತ್ತಾಯ ಮಾಡಿ, ತಂದೆ ತಾಯಿಗಳನ್ನ ಒತ್ತಾಯಪಡಿಸಿ ಮದುವೆ ಆಗ್ತಾನೆ. ಆ ಮದುವೆ ಕೂಡ ನಿಲ್ಲೋದಿಲ್ಲ. ನಂತರ ಅದರಿಂದ ಅನೇಕ ಸಂಭವಗಳು ನ್ಯಾಯಸ್ಥಾಪಕರುಗಳ ಪುಸ್ತಕದಲ್ಲಿ ಉಂಟಾಗೋದನ್ನು ನಾವು ಕಾಣಲ್ಪಡ್ತೇವೆ. ಇವನು ಹೋಗಿ ಫಿಲಿಸ್ಟಿಯರ ಒಂದು ಪೈರುಗಳನ್ನು ನಾಶಪಡಿಸುವಂಥದ್ದು, ಹಾಗೆ ಆ ಫಿಲಿಸ್ಟಿಯರ ಪೈರುಗಳು ನಾಶವಾದಾಗ ಅವನ ಹೆಂಡತಿಯ ಮನೆಯನ್ನ ಹಾಗೂ ಅವನ ತಂದೆಯನ್ನ ಸುಟ್ಟು ಹಾಕೋದು, ಅದರಿಂದ ಮತ್ತೆ ಅವನಿಗೆ ದ್ವೇಷವಾಗಿ ಇನ್ನೂ ಅನೇಕ ಕಾರ್ಯಗಳನ್ನ ಅಲ್ಲಿ ಅವನು ಮಾಡುವುದನ್ನು ನಾವು ನೋಡ್ತೇವೆ. ಇದರಿಂದ ಫಿಲಿಸ್ಟಿಯರಿಗೆ ಸಂಸೋನನ ವಿರುದ್ಧವಾಗಿ ಕೋಪವು ಮತ್ತೆ ಅವನನ್ನ ನಾಶಪಡಿಸಬೇಕೆಂಬ ಒಂಚನ ಅವರು ಯಾವಾಗಲೂ ಆಗ್ತಾ ಇದ್ರು. ಸಂಸೋನನು ದೇವರಿಂದ ಅಭಿಷೇಕಿಸಲ್ಪಟ್ಟವನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು. ಆದ್ರೆ ಇವನು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? ಮೊದಲನೇ ಸಮಯದಲ್ಲೇ ಅವನು ಎಡವಿದ್ದಾನೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮದುವೆ ಮಾಡಿಕೊಂಡದ್ದು. ಈಗ ಎರಡನೇದಾಗಿ ಫಿಲಿಸ್ಟಿಯರು ಏನಾದ್ರೂ ಮಾಡಿ ಸಂಸೋನನನ್ನ ನಾಶಪಡಿಸಬೇಕು ಎಂಬುದಾಗಿ ಹೊಂಚು ಹಾಕುವ ಸಮಯದಲ್ಲಿ ಸಂಸೋನನು ದಲ್ಲೀಳಲೆಂಬ ವ್ಯಭಿಚಾರಿಯ ಮೋಹಕ್ಕೆ ಒಳಗಾಗ್ತಾನೆ. ನೋಡಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಇವನಲ್ಲಿ ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ. ದೇವರಿಂದ ಅಭಿಷೇಕಿಸಲ್ಪಟ್ಟಂತಹ ಸಂಸೋನನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ದಲ್ಲೀಳರ ಮೋಹಕ್ಕೆ ಒಳಗಾದನು. ಆ ಸಮಯದಲ್ಲಿ ಫಿಲಿಸ್ಟಿಯರ ಪ್ರಭುಗಳು ಬಂದು ಅವನನ್ನು ಮರಳುಗೊಳಿಸಿ ಅವನ ಮಹಾಶಕ್ತಿ ಏನೆಂದು ತಿಳಿದುಕೋ ಎಂಬುದಾಗಿ ಅವಳನ್ನು ಪ್ರೇರೇಪಿಸ್ತಾರೆ. ನೋಡಿ, ಇವನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡಿದ್ದಕ್ಕೆ, ಇವನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಕ್ಕೆ, ದಲ್ಲಿಹಳ್ಳಳ ಮೋಹಕ್ಕೆ ಒಳಗಾದಂಥ ಇವನು ಅನೇಕ ಸಮಯದಲ್ಲಿ ಅವಳು ಪೀಡಿಸ್ತಾಳೆ. ನಿನ್ನ ಶಕ್ತಿ ಏನು, ನಿನ್ನ ಪರಾಕ್ರಮ ಯಾವುದರಲ್ಲಿ ಅಡಗಿದೆ? ಎಷ್ಟೋ ಸಮಯದಲ್ಲಿ ಅವನು ಹೇಳೋದಿಲ್ಲ. ಆದರೆ ಯಾವಾಗ ಕೊನೆಯಲ್ಲಿ ಆಕೆ ಮತ್ತೆ ಪೀಡಿಸಿ ಕೇಳುವಾಗ ಅವನು ಅವನ ಸೀಕ್ರೆಟನ್ನು, ಅವನ ಶಕ್ತಿಯ ಗುಟ್ಟನ್ನು ತಿಳಿಯಪಡಿಸ್ತಾನೆ. ನಂತರ ಫಿಲಿಸ್ಟಿಯರ ಅವನ ವಿರುದ್ಧವಾಗಿ ಎದ್ದು ಬಂದು ಅವನ ಬಲವನ್ನು, ಅವನ ಕೂದಲನ್ನು ಕತ್ತರಿಸ್ತಾರೆ. ಅವನ ಬಲ ಅವನ ಕೂದಲಲ್ಲಿ ಅಡಗಿತ್ತು. ಅವನ ಕೂದಲನ್ನು ಕತ್ತರಿಸುವಾಗ ಅವನ ಬಲವನ್ನು ಕಳ್ಕೊಳ್ತಾನೆ. ಫಿಲಿಸ್ಟಿಯರು ಅವನನ್ನು ತುಂಬ ಹಿಂಸೆ ಪಡಿಸಿರ್ತಾರೆ. ಅವನ ಕಣ್ಣುಗಳು ಕಾಣದಂತೆ ಹೋಗ್ತದೆ. ಈ ಕಷ್ಟಕ್ಕೆ ಅವನು ಒಳಗಾಗ್ಲಿಕ್ಕೆ ಕಾರಣ ಏನಂದ್ರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡಿದ್ದಕ್ಕೆ. ಇವತ್ತು ಎಷ್ಟೋ ಯವನಸ್ಥರು ಸಂಸೋನನ ರೀತಿಯಲ್ಲಿಯೇ ಜೀವಿಸ್ತಾ ಇದ್ದಾರೆ. ದೇವರಿಂದ ಅಭಿಷೇಕಿಸಲ್ಪಟ್ಟಂತ ಯವನಸ್ಥರಾಗಿರ್ತಾರೆ. ದೇವರ ವಾಕ್ಯದಲ್ಲಿ, ದೇವರ ಸೇವೆಯಲ್ಲಿ ಆಸಕ್ತಿ ಉಳ್ಳವರಾಗಿ ಆರಂಭದಲ್ಲಿ ಬರ್ತಾರೆ. ಆದರೆ ಕಾಲ ಕ್ರಮೇಣವಾಗುವಾಗ ಅನೇಕ ವಿಧವಾದಂತಹ ಆಶಾಪಾಶಗಳಿಗೆ, ಅನೇಕ ವಿಧವಾದಂತಹ ವ್ಯಾಮೋಹಗಳಿಗೆ ಒಳಗಾಗಿ ದೇವರ ಸೇವೆಯನ್ನ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ. ಎಷ್ಟೋ ಯವನಸ್ಥರು ಈ ದಿನಗಳಲ್ಲಿ ಬೈಬಲ್ ಕಾಲೇಜುಗಳನ್ನು ಓದಿದ್ದಾರೆ, ಆದರೆ ಸೇವೆ ಮಾಡ್ತಾ ಇಲ್ಲ. ಕಾರಣ ಏನಂದ್ರೆ ಸಂಸೋನರ ರೀತಿಯಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಂಡದ್ದು, ದೇವರ ಚಿತ್ತಕ್ಕೆ ತೀರ್ಮಾನ ತೆಗೆದುಕೊಂಡದ್ದೇ ಇಂದು ಎಷ್ಟೋ ಜನರ ಸೇವೆಗಳು ನಾಶವಾಗಿ ಹೋಗಿದೆ. ಎಷ್ಟೋ ಜನರ ಆತ್ಮಿಕ ಜೀವಿತಗಳು ಸತ್ತಂತಿದೆ. ಎಷ್ಟೋ ಜನರು ಬೇಡವಾದ ಪಾಪಗಳಲ್ಲಿ, ಕೆಟ್ಟತನಗಳಲ್ಲಿ, ಅನ್ಯಾಯ ಅಕ್ರಮಗಳಲ್ಲಿ ಜೀವಿಸ್ತಾ ಇರುವುದಕ್ಕೆ, ಕಣ್ಣೀರು, ಕಷ್ಟ, ವೇದನೆನ ಪಡ್ತಾ ಇರುವುದಕ್ಕೆ ಕಾರಣ ಏನಂದ್ರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡದ್ದು. ಎಷ್ಟೋ ಯವನಸ್ಥರಿಗೆ ದೇವರು ವಿವಾಹ ವಿಷಯದಲ್ಲಿ ಎಚ್ಚರಿಕೆಯನ್ನು ನೀಡಿರ್ತಾರೆ. ಆದರೆ ಇಲ್ಲ, ನನಗೆ ಅದೇ ಬೇಕೆಂಬುದಾಗಿ ದೇವರ ಸಮ್ಮುಖದಲ್ಲಿ ಹಠ ಹಿಡಿದು ಎಷ್ಟೋ ಯವನಸ್ಥರು ಮದುವೆಗಳನ್ನು ಆಗ್ತಾರೆ. ಆದರೆ ಎಷ್ಟು ಅವಸರವಾಗಿ ಅವರು ಮದುವೆಗಳನ್ನು ಆಗ್ತಾರೋ ಅಷ್ಟೇ ಅವಸರವಾಗಿ ಅವರ ಜೀವಿತದಲ್ಲಿ ವಿಭಾಗಗಳು ಉಂಟಾಗುವುದನ್ನು ಈ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ದೇವರ ಚಿತ್ತಕ್ಕೆ ವಿರುದ್ಧವಾದ ವಿವಾಹ, ದೇವರ ಚಿತ್ತಕ್ಕೆ ವಿರುದ್ಧವಾದ ಕೆಲಸ, ದೇವರ ಚಿತ್ತಕ್ಕೆ ವಿರುದ್ಧವಾದಂತಹ ಜೀವಿತ, ದೇವರ ಚಿತ್ತಕ್ಕೆ ವಿರುದ್ಧವಾದಂತಹ ಕಾರ್ಯಗಳು, ಕೆಲಸಗಳು, ವ್ಯಕ್ತಿಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ನೀವು ಕಷ್ಟಕ್ಕೆ ಒಳಗಾಗ್ತೀರಾ. ಇಂದು ನೀವು ಕಷ್ಟಪಡ್ತಾ ಇರುವುದು ನಿಮ್ಮ ತಂದೆ ತಾಯಿಗಳಿಗೆ ಹೇಳಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾರು ಆಶ್ರಯವಿಲ್ಲದೆ ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಯವನಸ್ಥರು ಇಂದು ಇರುವುದಕ್ಕೆ ಕಾರಣ ಏನಂದರೆ ತೀರ್ಮಾನಗಳಾಗಿದೆ. ಹಾಗಾದರೆ ಪ್ರೀತಿ ಯವನಸ್ಥರೇ, ಇಂದು ತೀರ್ಮಾನ ತೆಗೆದುಕೊಳ್ಳಿರಿ. ಯೆಹೋಶುವನು ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಜನರಿಗೆ
ತಿಳಿಯಪಡಿಸ್ತಾ ಇದ್ದಾನೆ. ಇಸ್ರಾಯೇಲ್ ಜನರೇ, ಆರಿಸಿಕೊಳ್ಳಿರಿ. ಯಾವುದನ್ನು ಆರಿಸಿಕೊಳ್ತೀರಾ? ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಎಂಬುದಾಗಿ ಯೆಹೋಶುವನು ಹೇಳ್ತಾನೆ. ಹಾಗಾದರೆ ನೀವು ಇಂದು ಯಾವುದನ್ನು ಸೇವಿಸಲಿಕ್ಕೆ, ಯಾವುದನ್ನು ಆಯ್ಕೆ ಮಾಡಲಿಕ್ಕೆ ಇಷ್ಟಪಡ್ತೀರಾ? ನೀವು ಆಲ್ರೆಡಿ ತೀರ್ಮಾನ ತೆಗೆದುಕೊಂಡು ನಿಮ್ಮ ಕೈ ಮೀರಿ ಪರಿಸ್ಥಿತಿ ಹೋಗಿರಬಹುದು, ನಿಮ್ಮ ಕೈ ಮೀರಿ ಎಲ್ಲ ಪರಿಸ್ಥಿತಿಗಳು ನಿಮಗೆ ವಿರುದ್ಧವಾಗಿ ನಿಂತಿರ್ಬೋದು, ಸಹಾಯಕರಿಲ್ಲದೆ, ತಾಯಿಗಳ ಸಹಾಯವಿಲ್ಲದೆ. ಎಷ್ಟೋ ಜನರ ವಿವಾಹದಲ್ಲಿ ತಂದೆ ತಾಯಿಗಳಿಗೆ ವಿರುದ್ಧವಾಗಿ ವಿವಾಹವಾಗ್ತಾರೆ. ನಂತರ ಆ ವಿವಾಹದಲ್ಲಿ ಸಮಸ್ಯೆ ಬರುವಾಗ ತಂದೆ ತಾಯಿಗಳು ನಿಂತುಕೊಳ್ಳದೆ, ಅಣ್ಣ ತಮ್ಮಂದಿರಿಂದ ಕೈ ಬಿಡಲ್ಪಟ್ಟು, ಸ್ನೇಹಿತರಿಂದ ಕೈ ಬಿಡಲ್ಪಟ್ಟು ಕಷ್ಟಪಡ್ತಾ ಇದ್ದೀರಾ. ದೇವರ ಬಳಿಯಲ್ಲಿ ಕ್ಷಮಾಪಣೆ ಕೇಳಿರಿ, ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಡಿರಿ, ದೇವರವನ್ನ ಕರುಣಿಸಿ ಎಂದು ಕೇಳಿರಿ. ಯಾಕೆಂದರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಮ್ಮ ಜೀವಿತದಲ್ಲಿ ನಾವು ಏನೇ ಮಾಡಿದ್ರೂ ಅದರಿಂದ ನಾವು ನಷ್ಟವನ್ನೇ ಅನುಭವಿಸ್ತೇವೆ ಹೊರತು ಯಾವುದೇ ಕಾರಣಕ್ಕೂ ನಾವು ಆ ಸಮಾಧಾನಕರವಾಗಿ ಸುಖಕರವಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದಕ್ಕೆ ಉದಾಹರಣೆಯಾಗಿ ಸಂಸೋನನ ಜೀವಿತವನ್ನು ನೋಡಬಹುದು. ಕೊನೆಯಲ್ಲಿ ಅವನ ಜೀವಿತವು ನಾಶವಾಗಿ ಹೋಯಿತು. ಕೊನೆಯಲ್ಲಿಯೂ ಕೂಡ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ಇದೊಂದು ಬಾರಿ ನನಗೆ ಬಲವನ್ನು ಅನುಗ್ರಹಿಸು ಎಂಬುದಾಗಿ ಸಂಸೋನನು ಪ್ರಾರ್ಥಿಸುವಾಗ ದೇವರ ಬಲ ಅವನ ಮೇಲೆ ಇಳಿದು ಬಂತು. ಹಾಗೆ ಅವನು ಬದುಕಿದ್ದಾಗ ಸಾಯಿಸಿದ ಜನಕ್ಕಿಂತ ಅವನು ಸತ್ತಾಗಲೇ ಸಾಯುವ ಸಮಯದಲ್ಲಿದ್ದಾಗ ಸಾಯಿಸಿದ ಜನ ಸಂಖ್ಯೆ ಹೆಚ್ಚೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ಸಂಸೋನನ ಜೀವಿತದಲ್ಲಿ ದೇವರ ಚಿತ್ತದ ಪ್ರಕಾರವಾಗಿ ನಡೆದಿದ್ರೆ ಅವನ ಅಂತ್ಯ ಈ ರೀತಿಯಾಗಿರ್ತಿರ್ಲಿಲ್ಲ. ನಮಗೆ ಆರಂಭ ಅಲ್ಪವಾಗಿದ್ರೂ ಅಂತ್ಯ ಅನ್ನುವಂಥದ್ದು ಸಂಪೂರ್ಣವಾಗಿರಬೇಕು. ಇವತ್ತು ಎಷ್ಟೋ ಜನ ಆರಂಭ ಮಾಡ್ತಾರೆ, ಆದರೆ ಅಂತ್ಯ ಬಹಳ ದುಃಖಕರವಾಗಿರುವಂಥದ್ದಾಗಿದೆ. ಸೌಲನ ವಿಷಯದಲ್ಲಿ ದಾವೀದನು ಈ ರೀತಿಯಾಗಿ ಹೇಳ್ತಾನೆ. ಸಾಮುವೇಲನ ಪುಸ್ತಕ 1ನೇ ಅಧ್ಯಾಯ 21ನೇ ವಚನದ ಕಡೆಯ ಭಾಗವನ್ನು ಓದುವುದಾದ್ರೆ, ಸೌಲನ ಗುರಾಣಿಯು ಅಭಿಷಕ್ತನಲ್ಲದವನ ಗುರಾಣಿಯಂತೆ ಬಿದ್ದಿದೆ. ಹಾಗಾದ್ರೆ ಸೌಲನ ಅಂತ್ಯ ಅನ್ನುವಂಥದ್ದು ಒಬ್ಬ ಅಭಿಷಕ್ತನಿಗೆ ದೇವರು ಇಟ್ಟಂತ ಅಂತ್ಯದ ರೀತಿಯಲ್ಲಿ ಸೌಲನ ಅಂತ್ಯ ಇರಲಿಲ್ಲ. ಕಾರಣ ಏನಂದ್ರೆ ಅವನ ಅವಿಧೇಯತ್ವ. ಸೌಲನು ಕೂಡ ದೇವರಿಗೆ ವಿರುದ್ಧವಾಗಿ ಪಾಪವನ್ನ ಮಾಡ್ತಾನೆ, ತೀರ್ಮಾನಗಳನ್ನು ತೆಗೆದುಕೊಳ್ತಾನೆ. ದೇವರಿಗೆ ವಿರುದ್ಧವಾಗಿ ತೀರ್ಮಾನವನ್ನು ತೆಗೆದುಕೊಂಡಂತ ಸೌಲನ ಜೀವಿತವು ಕೂಡ ಭಯಂಕರವಾಗಿ ವೇದನೆಯಲ್ಲಿ ಅಂತ್ಯವಾಗುವುದನ್ನು ನೋಡ್ತೇವೆ. ಅವನ ಅವಿಧೇಯತ್ವದಿಂದ ಅವನ ಪ್ರೀತಿಯ ಮಗನಾದಂತಹ, ಒಳ್ಳೆಯ ಮಗನಾದಂತಹ ಯೋನಾಥನೂ ಕೂಡ ಅಂತ್ಯವಾಗುವುದನ್ನು ನಾವು ಕಾಣಲ್ಪಡ್ತೇವೆ. ನೋಡಿ, ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವ ತೀರ್ಮಾನ ನಮ್ಮನ್ನ ಮಾತ್ರ ಬಾಧಿಸುವುದಿಲ್ಲ, ನಮ್ಮನ್ನ ಮಾತ್ರ ಕಷ್ಟಕ್ಕೆ ಒಳಪಡಿಸುವುದಿಲ್ಲ, ನಮ್ಮನ್ನು ಮಾತ್ರ ಅದು ನಾಶಪಡಿಸುವುದಲ್ಲದೆ ನಮ್ಮ ಪ್ರೀತಿ ಪಾತ್ರರನ್ನ, ನಮ್ಮ ಸುತ್ತಲಿರುವವರನ್ನು ಕೂಡ ನಾಶಪಡಿಸಿ ಕಷ್ಟಕ್ಕೆ ಒಳಪಡಿಸುವಂಥದ್ದಾಗಿದೆ. ಸೌಲನಿಗೆ ದೇವರು ಅಮೋನಿಯರನ್ನ ಸಂಪೂರ್ಣರಾಗಿ ನಾಶಪಡಿಸು ಎಂಬುದಾಗಿ ತಿಳಿಯಪಡಿಸ್ತಾರೆ. ಆದರೆ ಅವನು ದೇವರ ಮಾತಿಗೆ ಅವಿಧೇಯತೆಯನ್ನು ತೋರಿಸಿ ಆ ರಾಜನನ್ನು, ಹಾಗೆ ಅಲ್ಲಿರುವಂತಹ ಬೆಲೆ ಉಳ್ಳಂತ, ಅವನಿಗೆ ಇಷ್ಟವಾದ, ಕಣ್ಣಿಗೆ ರಮಣೀಯವಾಗಿ ಕಾಣುವಂಥ ವಸ್ತುಗಳನ್ನು ಉಳಿಸಿಕೊಂಡು ಬರ್ತಾನೆ. ಇದರಿಂದ ಅವನ ಜೀವಿತದಲ್ಲಿ ದೇವರಿಗೆ ವಿರುದ್ಧವಾಗಿ ಕಾರ್ಯಗಳನ್ನು, ತಪ್ಪುಗಳನ್ನು ಅವನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ದೇವರು ಅವನನ್ನು ತಳ್ಳಿ ಬಿಡ್ತಾರೆ, ದುರಾತ್ಮವನ್ನು ಬಾಧಿಸುವಂಥದ್ದಾಗಿದೆ. ಹಾಗೆ ದಾವೀದನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾನೆ. ಎಷ್ಟೆಲ್ಲ ನೋಡಿ ಅವಿಧೇಯತ್ವಗಳು ಅವನ ಜೀವಿತದಲ್ಲಿ, ದೇವರಿಗೆ ವಿರುದ್ಧವಾಗಿ ಕಾರ್ಯಗಳು ಅವನ ಜೀವಿತದಲ್ಲಿ ಉಂಟಾಗ್ತಾ ಇದೆ. ಫಿಲಿಸ್ಟಿಯರ ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಅದಕ್ಕೆ ದಾವೀದನು ಹೇಳ್ತಾ ಇದ್ದಾನೆ, ಅಭಿಷಕ್ತನಲ್ಲದವನ ಗುರಾಣಿಯಂತೆ ಬಿದ್ದಿದೆ. ಯಾಕೆಂದರೆ ದೇವರು ಒಬ್ಬ ಅಭಿಷಕ್ತನಿಗೆ ಒಂದು ಅಂತ್ಯವನ್ನು ಏರ್ಪಡಿಸಿದ್ದಾನೆ. ಆ ಅಂತ್ಯವನ್ನು ನಾವು ನಮ್ಮ ಜೀವಿತದಲ್ಲಿ ಪಡ್ಕೊಳ್ಬೇಕಂದ್ರೆ ದೇವರ ಮಾರ್ಗದಲ್ಲಿ, ದೇವರ ಚಿತ್ತದಲ್ಲಿ ನಡ್ಕೊಳ್ಬೇಕು. ನಮ್ಮ ಇಷ್ಟದ ಪ್ರಕಾರ ತೀರ್ಮಾನ ತೆಗೆದುಕೊಂಡು, ನಮ್ಮ ಇಷ್ಟದ ಪ್ರಕಾರವಾಗಿ ನಾವು ಆಯ್ಕೆಗಳನ್ನು ಮಾಡಿಕೊಂಡು ಅಂತ್ಯ ಸುಖಕರವಾಗಿರಬೇಕು, ನಮ್ಮ ಅಂತ್ಯ ಆಶೀರ್ವಾದಕರವಾಗಿರಬೇಕು ಎಂಬುದಾಗಿ ಭಾವಿಸುವುದು ಅದು ತಪ್ಪಾದ ಕಾರ್ಯವಾಗಿದೆ. ಪ್ರೀತಿಯ ಯವನಸ್ಥರೇ, ಈ ದಿನಗಳಲ್ಲಿ ನೀವಿನ್ನೂ ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇರಬಹುದು, ತಪ್ಪಾದ ಆಲೋಚನೆಗಳನ್ನು ಮಾಡ್ತಾ ಇರ್ಬೋದು. ದಯವಿಟ್ಟು ಆ ಆಲೋಚನೆಗಳನ್ನು ನಿಲ್ಲಿಸಿ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಬೇಡಿರಿ. ಯಾಕೆಂದರೆ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಿ ಕಷ್ಟಕ್ಕೆ ಒಳಗಾದಂತಹ ಭಕ್ತರನ್ನು ನಾವು ನೋಡ್ತಾ ಇದ್ದೇವೆ. ಅಭಿಷಕ್ತರು, ಅವರು ಭಕ್ತರು ಮಾತ್ರ ಆಗಿರಲಿಲ್ಲ, ಅಭಿಷಕ್ತರು. ಸಂಸೋನನನ್ನು ದೇವರು ತಾಯಿಯ ಗರ್ಭದಲ್ಲೇ ಅಭಿಷೇಕಿಸಿದನು. ಸೌಲನನ್ನು ದೇವರು ಸಾಮುವೇಲನನ್ನು ಕಳಿಸಿ ಇಸ್ರಾಯೇಲ್ ಅರಸನಾಗಿ ಅಭಿಷೇಕಿಸಿದನು. ಆದರೆ ಆ ಅಭಿಷೇಕಕ್ಕೆ ತಕ್ಕದ ಹಾಗೆ ಅವನು ನಡ್ಕೊಳ್ಳಿಲ್ಲ. ಇವತ್ತು ನಿಮ್ಮನ್ನು ಕೂಡ ಒಬ್ಬೊಬ್ಬರನ್ನ ದೇವರು ರಾಜರನ್ನಾಗಿಯೋ, ಅರಸರನ್ನಾಗಿಯೋ, ಹಾಗೆ ಯಾಜಕರನ್ನಾಗಿಯೋ, ನ್ಯಾಯಸ್ಥಾಪಕರನ್ನಾಗಿಯೋ ಅಭಿಷೇಕಿಸಿದ್ದಾನೆ. ಆ ಅಭಿಷೇಕವನ್ನ
ನೀವು ಕೊನೆಯವರೆಗೂ ಕಾಪಾಡಿಕೊಳ್ಬೇಕಂದ್ರೆ ದೇವರ ಚಿತ್ತದಲ್ಲಿ ನಡೆಯಬೇಕು. ನನಗೆ ಅಭಿಷೇಕ ಇದೆ, ನಾನು ಸೇವೆ ಮಾಡ್ತಾ ಇದ್ದೇನೆ, ನನಗೆ ಹಣವಿದೆ, ಆಸ್ತಿ ಇದೆ, ಅಂತಸ್ತಿದೆ ಎಂದು ನಮ್ಮ ಇಷ್ಟದ ಪ್ರಕಾರವಾಗಿ ನಾವು ಜೀವಿಸಿ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇನ್ನೂ ಇಬ್ಬರು ಯವನಸ್ಥರನ್ನು ನಾವು ನೋಡ್ಬೋದು. ದೇವರ ಚಿತ್ತದ ಪ್ರಕಾರವಾಗಿ ನಡ್ಕೊಂಡರೂ ಕೂಡ ಕಷ್ಟಕ್ಕೆ ಒಳಗಾಗ್ತಾರೆ. ಆದರೆ ಆ ಕಷ್ಟಗಳಿಂದ ದೇವರು ಅವರನ್ನು ಬಿಡಿಸಿ ಉನ್ನತ ಸ್ಥಾನಕ್ಕೆ ತರುವುದನ್ನು ನಾವು ನೋಡ್ತೇವೆ. ಈಗ ನೋಡಿದಂಥ ಇಬ್ಬರು ಯವನಸ್ಥರನ್ನು ನಾವು ನೋಡುವುದಾದರೆ ಅವರ ಅಂತ್ಯ ಬಹು ದುಃಖಕರವಾಗಿತ್ತು. ಕಾರಣ ಏನಂದರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಅವರು ನಡೆದುಕೊಂಡು ತಮ್ಮ ಅಂತ್ಯವನ್ನು ತಾವೇ ಕೆಟ್ಟದಾಗಿ ಅಂತ್ಯಗೊಳಿಸಿಕೊಳ್ಳುವುದನ್ನು, ನಾಶನದ ಮಾರ್ಗದಲ್ಲಿ ಅಂತ್ಯಗೊಳಿಸಿಕೊಳ್ತಾರೆ. ಆದರೆ ದೇವರ ಚಿತ್ತವನ್ನು ಮಾಡಿದಂತಹ ಯೋಸೇಫನ ಜೀವಿತದಲ್ಲಿ ನೋಡುವುದಾದರೆ ತನ್ನ ಅಣ್ಣ ತಮ್ಮಂದಿರಿಂದ ಇಷ್ಮಾಯಲರಿಗೆ ಮಾರಲ್ಪಡ್ತಾನೆ. ನಂತರ ಅವನು 44ನ ಮನೆಯಲ್ಲಿ ಗುಲಾಮನಾಗಿ ಇರುವ ಸಮಯದಲ್ಲಿ ನಂಬಿಗಸ್ತನಾಗಿರ್ತಾನೆ. ಆ ಸಮಯದಲ್ಲಿ 44ನ ಹೆಂಡತಿ ಅವನನ್ನು ಪಾಪಕ್ಕೆ ಪ್ರೇರೇಪಿಸಲ್ಪಡುವಾಗ ಅವನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ, ದೇವರ ಚಿತ್ತವನ್ನು ಮಾಡಿದನು. ಆದ ಕಾರಣ ಅವನ ಜೀವಿತದಲ್ಲಿ ನೋಡುವುದಾದರೆ ನಾವು ಆದಿಕಾಂಡ 39ನೇ ಅಧ್ಯಾಯ 9ನೇ ವಚನವನ್ನು ಓದಿಕೊಳ್ಳುವುದಾದರೆ, ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿ ಆದುದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂತಹ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಡುವುದನ್ನು ನೋಡ್ತಾ ಇದ್ದೇವೆ. ದೇವರ ವಿರುದ್ಧವಾಗಿ ಪಾಪ ಮಾಡಲಿಲ್ಲ, ಅವನಿಗೆ ಪಾಪ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರೂ ಕೂಡ ಪಾಪ ಮಾಡದೆ ದೇವರಿಗೆ ವಿಧೇಯತ್ವವನ್ನು ತೋರಿಸಿದನು, ದೇವರ ಚಿತ್ತಕ್ಕೆ ನಡ್ಕೊಂಡನು, ದೇವರ ಚಿತ್ತವನ್ನು ಅವನು ನೆರವೇರಿಸಿದನು. ಆಗಲೂ ಕೂಡ ಅವನ ಜೀವಿತದಲ್ಲಿ ಒಂದು ಕಷ್ಟ ಸಂಭವಿಸ್ತದೆ. ಅದರ ನಿಮಿತ್ತವಾಗಿ 44ನ ಹೆಂಡತಿ ಅವನ ವಿರುದ್ಧವಾಗಿ ಆರೋಪ ಮಾಡಿ ಅವನನ್ನು ಸೆರೆಮನೆಯಲ್ಲಿ ಹಾಕಲ್ಪಡ್ತಾರೆ. ಸೆರೆಮನೆಯಲ್ಲಿ ಹಾಕಲ್ಪಟ್ಟ ಸಮಯದಲ್ಲಿ ದೇವರು ಅವನನ್ನು ಮರಿಲಿಲ್ಲ. ದೇವರು ಅವನನ್ನು ಕೈ ಹಿಡಿದು ಐಗುಪ್ತ ದೇಶದ ಪ್ರಧಾನಮಂತ್ರಿಯಾಗಿ ಫರೋಹನ ನಂತರವಾಗಿ ಅಧಿಕಾರವನ್ನು ಯೋಸೇಫನಿಗೆ ಕೊಡಲ್ಪಡ್ತದೆ. ನೋಡಿ, ದೇವರ ಚಿತ್ತವನ್ನು ಮಾಡುವಾಗಲೂ ಕಷ್ಟ ಬರ್ತದೆ. ಆದರೆ ದೇವರ ಚಿತ್ತವನ್ನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಳ್ಬೇಕು. ಅದಕ್ಕೆ ಆ ಕಷ್ಟದಲ್ಲಿಯೂ ಕೂಡ ತಪ್ಪಿಸಿಕೊಳ್ಳುವಂಥ ಮಾರ್ಗ ದೇವರು ಕೊಡ್ತಾ ಇದ್ದಾರೆ. ಇವತ್ತು ನಿಮಗೆ ಮಾರ್ಗ ಕಾಣಿಸ್ತಾ ಇಲ್ಲ. ಕಾರಣ ಏನಂದರೆ ನಿಮ್ಮ ಇಷ್ಟ, ನಿಮ್ಮ ಆಯ್ಕೆಯಿಂದ. ಯೋಸೇಫನ ಜೀವಿತದಲ್ಲಿ ಮಾರ್ಗ ಕಾಣಿಸ್ತು. ಯೋಸೇಫನ ಜೀವಿತದಲ್ಲಿ ಅವನಿಗೆ ಆಶೀರ್ವಾದ ಉಂಟಾಯಿತು. ಯೋಸೇಫನ ಜೀವಿತ ನಾಶವಾಗಲಿ ಹೋಗಲಿಲ್ಲ, ಸೆರೆಮನೆಯ ಅವಸ್ಥೆಯಲ್ಲಿ ಅವನು ಕೊಳಿಲಿಲ್ಲ. ದೇವರು ಆ ಸೆರೆಮನೆಯಿಂದ ಅವನನ್ನು ಉನ್ನತವಾದ ಸ್ಥಾನಕ್ಕೆ ಏರಿಸಿದನು. ಯಾಕೆಂದರೆ ಕಷ್ಟದಲ್ಲಿಯೂ, ತನ್ನ ಜೀವಿತದಲ್ಲಿ ಕಷ್ಟ ಬಂದರೂ ಕೂಡ ದೇವರ ಚಿತ್ತವನ್ನು ಮಾತ್ರ ಮಾಡಲಿಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿದ್ದ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಏನೇ ಕಷ್ಟ ಬಂದರೂ ಕೂಡ ದೇವರ ಚಿತ್ತವನ್ನು ನೀವು ಮಾಡುವುದಾದರೆ ಯೋಸೇಫನ ರೀತಿಯಲ್ಲಿ ನೀವು ಕೂಡ ಆಶೀರ್ವದಿಸಲ್ಪಡ್ತೀರಾ. ಎಷ್ಟೋ ಸಮಯದಲ್ಲಿ ನಿಮಗೂ ಕೂಡ ಅನೇಕ ವಿಧವಾದ ಪ್ರೇರೇಪಣೆಗಳು ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕವಾಗಿ, ಹಾಗೆ ಇನ್ಸ್ಟಾಗ್ರಾಮ್ ಮೂಲಕವಾಗಿ, ಅನೇಕ ಡೇಟಿಂಗ್ ಆ್ಯಪ್ಗಳ ಮೂಲಕವಾಗಿ ನಿಮಗೂ ಕೂಡ ಪ್ರೇರೇಪಣೆಗಳು ಬರಬಹುದು. ಆದರೆ ಬರುವ ಸಮಯದಲ್ಲಿ ದೇವರ ಚಿತ್ತವನ್ನು ಮಾತ್ರ ಮಾಡುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನೀವು ನಡೆಯುವುದಾದರೆ ಅನೇಕ ಕಷ್ಟ, ಸಂಕಟ, ವೇದನೆಗಳಿಗೆ ಖಂಡಿತವಾಗಿ ಒಳಗಾಗ್ತೀರಾ. ಅದರಿಂದ ಮತ್ತೆ ಹೊರಗೆ ಬರಲಿಕ್ಕೆ ನಿಮಗೆ ಮಾರ್ಗ ಕಾಣಿಸುವುದಿಲ್ಲ. ದೇವರು ನಿಮ್ಮನ್ನು ಆ ಕಷ್ಟದಲ್ಲಿ ನೀವು ಕೂಗುವಾಗ ಸಂತೈಸಬಹುದು, ಆದರೆ ಸಂಪೂರ್ಣವಾಗಿ ಅದರಿಂದ ಹೊರಬರಲಿಕ್ಕೆ ಆಗೋದಿಲ್ಲ. ವಿವಾಹ ಅನ್ನುವಂಥದ್ದು, ನಾವು ತೆಗೆದುಕೊಳ್ಳುವ ತೀರ್ಮಾನಗಳು, ಅದು ಒಂದು ಸಮಯದಲ್ಲಿ ಸರಿಯಾಗಿರಬೇಕು. ಸರಿಯಾಗಿಲ್ಲದೆ ಇರುವಾಗ ಮತ್ತೆ ಕಷ್ಟವಾಗುವಂಥದ್ದಾಗಿದೆ. ಎಷ್ಟೋ ಜನರು ವಿವಾಹ ಜೀವಿತಗಳಲ್ಲಿ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಕಷ್ಟಪಡ್ತಾ ಇದ್ದಾರೆ. ಅದರಲ್ಲಿ ಇರಲಿಕ್ಕೂ ಆಗದೆ, ಹೊರ ಬರಲಿಕ್ಕೂ ಆಗದೆ, ಯಾರ ಬಳಿಯಲ್ಲಿ ಹೇಳಿಕೊಳ್ಳಲಿಕ್ಕೂ ಆಗದೆ ವೇದನೆ ಪಡ್ತಾ ಇದ್ದಾರೆ. ಮತ್ತೆ ನಾವು ನೋಡುವುದಾದರೆ ದಾನಿಯೇಲನ ಜೀವಿತದಲ್ಲಿ ಅವನಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳು ಬಂತು. ತನ್ನನ್ನು ತಾನು ಅಶುದ್ಧಿ ಮಾಡಿಕೊಳ್ಳಲಾರೆ ಎಂಬುದಾಗಿ ರಾಜನ ಆಹಾರವನ್ನು ತ್ಯಜಿಸಿದನು. ಆದರೆ ಎಲ್ಲರಿಗಿಂತ ಸುಂದರವಾಗಿ ದಾನಿಯೇಲನು ಕಾಣಿಸುವುದನ್ನು ನಾವು ನೋಡ್ತೇವೆ. ಅದಾದ ನಂತರ ನಾವು ನೋಡುವುದಾದರೆ ಪ್ರಾರ್ಥನೆ ಮಾಡಬಾರದೆಂಬುದಾಗಿ ಒಂದು ಆಜ್ಞಾ ಶಾಸನವು ದಾನಿಯೇಲನ ವಿರುದ್ಧವಾಗಿ ಬರುವುದನ್ನು ನೋಡ್ತೇವೆ. ಆದರೆ ಅವನು ತನ್ನ ಜೀವಿತದಲ್ಲಿ ದೇವರಿಗೆ ಕೊಡಬೇಕಾದ ಸ್ಥಾನವನ್ನು, ದೇವರಿಗೆ ಕೊಡಬೇಕಾದ ಕಾರ್ಯವನ್ನು ಎಂದಿಗೂ ನಿಲ್ಲಿಸಲಿಲ್ಲ. ಏನೇ ಶಾಸನ ಬಂದರೂ, ಏನೇ ಕಾರ್ಯ ಬಂದರೂ ತನ್ನ ಜೀವಿತದಲ್ಲಿ ದೇವರಿಗೆ ಕೊಡಬೇಕಾದ ಪ್ರಾಮುಖ್ಯತೆಯನ್ನು ಕೊಟ್ಟನು. ದೇವರು ಅವನನ್ನು ಸಿಂಹದ ಬಾಯಿಗಳಿಂದ ತಪ್ಪಿಸಿ ಉನ್ನತ ಸ್ಥಾನದಲ್ಲಿ ಇರಿಸಿದನು.
ರಾಜ್ಯಗಳು ಬದಲಾಯಿತು, ಆದರೂ ದಾನಿಯೇಲನು ಮಾತ್ರ ಅಲ್ಲೇ ಇದನ್ನು. ಕಾರಣ ಏನಂದರೆ ಅವನು ಯಾವಾಗಲೂ ದೇವರ ಚಿತ್ತವನ್ನು ಮಾಡುವವನಾಗಿದ್ದನು. ದೇವರ ಚಿತ್ತವನ್ನು ಮಾಡುವವನು ಸದಾ ಕಾಲ ಬದುಕುವವನಾಗಿದ್ದಾನೆ. ದೇವರ ವಾಕ್ಯ ಹೇಳಿಸಿದೆ, ದೇವರ ಚಿತ್ತವನ್ನು ಮಾಡುವವನು ಯಾವಾಗಲೂ ಜೀವಿಸುವವನಾಗಿದ್ದಾನೆ. ಹಾಗಾದರೆ ನೀವು ದೇವರ ಚಿತ್ತವನ್ನು ಮಾಡುವುದಾದರೆ ಮಾತ್ರ ನಿಮ್ಮ ಜೀವಿತದಲ್ಲಿ ನೀವು ಜೀವಿಸಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಎಷ್ಟೋ ಕಷ್ಟಗಳು, ವೇದನೆಗಳು ಬರುವಾಗ ನಾಶವಾಗಿ ಅನೇಕರು ಹೋಗ್ತಾ ಇದ್ದಾರೆ. ಕಾರಣ ಅವರ ತೀರ್ಮಾನಗಳಾಗಿದೆ. ನೀವು ತೀರ್ಮಾನ ತೆಗೆದುಕೊಳ್ಳಿರಿ. ಯೋಸೇಫನ ಹಾಗೆ, ದಾನಿಯೇಲನ ಹಾಗೆ ಕಷ್ಟ ಬಂದರೂ ಪರವಾಗಿಲ್ಲ, ನಾನು ದೇವರ ಚಿತ್ತವನ್ನು ಮಾತ್ರ ಮಾಡ್ತೇನೆ. ನನಗೇನೇ ಪಾಪಕ್ಕೆ ಪ್ರೇರೇಪಿಸಲ್ಪಟ್ಟರೂ ನಾನು ದೇವರ ವಿರುದ್ಧವಾಗಿ ಹೋಗೋದಿಲ್ಲ, ದೇವರನ್ನೇ ಆರಿಸಿಕೊಳ್ತೇನೆ, ದೇವರಿಗಾಗಿಯೇ ಜೀವಿಸ್ತೇನೆ ಎಂಬ ತೀರ್ಮಾನ ನೀವು ತೆಗೆದುಕೊಳ್ಳುವುದಾದರೆ ಕಷ್ಟದ ಮಧ್ಯದಲ್ಲೂ ದೇವರು ನಿಮ್ಮ ಮಾರ್ಗಗಳನ್ನು ಸರಾಗ ಮಾಡಿ ನಿಮಗೆ ಶೋಧನೆ ಆಗುವಾಗ ಆತನು ಅದರಿಂದ ನಿಮಗೆ ಬಿಡುಗಡೆಗೊಳಿಸ್ತಾನೆ. ನಿಮ್ಮನ್ನು ಬಿಡುಗಡೆಗೊಳಿಸುವುದು ಮಾತ್ರ ಅಲ್ಲ, ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವ ಆತನಾಗಿದ್ದಾನೆ. ದಾನಿಯೇಲನನ್ನು ಕೂಡ 3 ಮುಖ್ಯ ಅಧಿಕಾರಿಗಳಲ್ಲಿ ಒಬ್ಬನಾಗಿದ್ದನು. ಯೋಸೇಫನು ಕೂಡ ಪ್ರಧಾನಮಂತ್ರಿ ಆಗಿದ್ದನು. ಕಾರಣ ಏನಂದರೆ ದೇವರ ಚಿತ್ತದ ನಿಮಿತ್ತವಾಗಿ ಕಷ್ಟ ಬಂದರೂ ಅದನ್ನು ಸಹಿಸಿಕೊಂಡು ದೇವರ ಚಿತ್ತದಲ್ಲಿ ನಿಂತಿದ್ದಕ್ಕೆ ಅವರು ತೆಗೆದುಕೊಂಡ ಆ ತೀರ್ಮಾನಕ್ಕೆ ದೇವರು ಅವ್ರನ್ನ ಆಶೀರ್ವದಿಸಿದರು. ಆದರೆ ಸಂಸೋನನು, ಸೌಲನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು, ನಾಶನವನ್ನು ಹೊಂದಿದರು. ಹಾಗಾದರೆ ನೀವು ಯಾವುದನ್ನು ಆರಿಸಿಕೊಳ್ತೀರಾ? ನಿಮ್ಮ ತೀರ್ಮಾನಗಳೇ ಕಾರಣವಾಗಿದೆ. ಯವನಸ್ಥರ ಯೋಚನೆ ಮಾಡಿ, ನಿಮ್ಮ ತೀರ್ಮಾನಗಳನ್ನು ಸರಿಯಾಗಿ ತೆಗೆದುಕೊಳ್ಳಿ. ತಂದೆ ತಾಯಿಗಳಿಗೆ ವಿರುದ್ಧವಾಗಿ ತೆಗೆದುಕೊಂಡ ತೀರ್ಮಾನ ಅದು ಎಂದಿಗೂ ಕೂಡ ನಿಮಗೆ ಆಶೀರ್ವಾದಕರವಾಗಿರೋದಿಲ್ಲ. ದೇವರಿಗೆ ವಿರುದ್ಧವಾಗಿ ತೆಗೆದುಕೊಂಡ ತೀರ್ಮಾನ ಅದು ಎಂದಿಗೂ ಕೂಡ ನಿಮಗೆ ಆಶೀರ್ವಾದಕರವಾಗಿರುವುದಿಲ್ಲ. ಅದು ನಾಶಕರವಾದದ್ದಾಗಿದೆ, ಅದು ಕಷ್ಟಕರವಾಗಿದೆ, ಅದು ವೇದನೆಕರವಾಗಿದೆ. ಯೋಚನೆ ಮಾಡಿ, ಆಲೋಚಿಸಿರಿ, ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ದೇವರು ನಿಮ್ಮ ಮುಂದೆ ಆಯ್ಕೆ ನೆಟ್ಟಿದ್ದಾರೆ. ಯೋಸೇಫನಂತೆ, ದಾನಿಯೇಲನಂತೆಯೋ ಅಥವಾ ಸೌಲನಂತೆ, ಸಂಸೋನನಂತೆ ತೀರ್ಮಾನ ತೆಗೆದುಕೊಳ್ತೀರಾ? ಯೋಚಿಸಿರಿ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರ. ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇರುವ ಸಹೋದರ ಸಹೋದರಿ ಹೃದಯಗಳನ್ನು ಬದಲಿಸು. ನೀನು ತಾನೇ ಅವರ ಜೀವಿತದಲ್ಲಿ ಕಾರ್ಯ ಮಾಡು. ಅವರ ತೀರ್ಮಾನಗಳನ್ನು ಸರಿಪಡಿಸು. ಕಷ್ಟ ವೇದನೆಯಿಂದ ಬಿಡುಗಡೆ ಕೊಡು. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.